ನ್ಯೂಮರಾಲಜಿಲಿ ನೋಡೋದಾದ್ರೆ ಲಕ್ಕಿ ನಂಬರ್ಸ್ ಕರೆದ್ರೆ 1356. ಸೊ ಯಾರ್ದೆಲ್ಲ ಈ 1356 ಬರುತ್ತೆ, ಈವನ್ ಅವರು ಡೇಟ್ ಅಲ್ಲಾಗ್ಲಿ, ಮಂತ್ ಅಲ್ಲಾಗ್ಲಿ, ಇಯರ್ ಅಲ್ಲಿ ಯಾವ್ದ್ರಲ್ಲಿ ಬರ್ತಾರೆ, ಇದು ತುಂಬಾ ಲಕ್ಕಿ ಅಂತ ನಾವು ಕರಿತೀವಿ. ಈ ಮಕ್ಕಳಿಗೆ ಹೆಸರು ಇಡುವಂತ ಒಂದು ಪ್ರೋಸೆಸ್ ಇದೆಯಲ್ಲ, ಅದನ್ನ ನ್ಯೂಮರಾಲಜಿ ಪ್ರಕಾರ ಇಟ್ರೆ ಅವ್ರ ಲೈಫ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಸರ್? ಅದು ಮಕ್ಳಿಗೆ ಡೇಟ್ ಆಫ್ ಬರ್ತ್ ಜೊತೆಗೆ ನೀವು ಸರಿಯಾದ ಹೆಸರು, ನೇಮ್ ವೈಬ್ರೇಷನ್ ಅಂತ ಏನ್ ಕರಿತೀವಿ, ಈ ನೇಮ್ ವೈಬ್ರೇಷನ್ ಸರಿಯಾಗಿ ಇಟ್ಟರೆ ಮಕ್ಕಳು ಮುಂದಿನ ಫ್ಯೂಚರ್ಸ್, ಅವ್ರ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್, ಆ ವ್ಯಕ್ತಿ ಹೇಗೆ ಅಂತ ಕಂಡುಹಿಡಿಯೋದು ಬರ್ತ್ ನಂಬರ್ ಇಂದಾನೆ. ಸೊ ಆ ಬರ್ತ್ ನಂಬರ್ ಇಂದಾನೆ ಅವ್ರ ಇಡೀ ಲೈಫ್ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ 100% ಶ್ಯೂರ್ ಆಗಿ ನಾವು ನ್ಯೂಮರಾಲಜಿಲಿ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಲೇ ದರ್ಶನ್ ಸರ್ ಕೂಡ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ನೀವು ತಿಳ್ಕೊಬಹುದು ಹೆಸರಿಗೆ ಎಷ್ಟು ಪವರ್ಫುಲ್ ಆಗಿದೆ, ಸೊ ಹೇಗೆ ನ್ಯೂಮರಾಲಜಿ ವರ್ಕ್ ಆಗುತ್ತೆ ಅಂತ. ಈ ಪ್ಲಾನೆಟ್ ಪ್ರಕಾರ ಹೇಳಕ್ ಹೋದ್ರೆ ನಂಬರ್ 2 ಅನ್ನೋದು ಚಂದ್ರ. ಸೊ ಇದು ಏನ್ ಮಾಡುತ್ತೆ ನಿಮ್ಗೆ, ಸಿನಿಮಾ ರಂಗದಲ್ಲಾಗ್ಲಿ ಇಲ್ಲ ಕಲೆ, ಈಗ ನೀವು ಯಾವುದೇ ತರದ್ದು ಕಲಿಬೇಕು ಅಂದ್ರೆ ಇದು ಬಂದು ನಿಮಗೆ ನಂಬರ್ 2 ಅನ್ನೋದು ತುಂಬಾ ಸಪೋರ್ಟ್ ಮಾಡುತ್ತೆ. ಬಿಸ್ನೆಸ್ ಮಾಡೋರ್ಗೆ ಬಹಳಷ್ಟು ತೊಂದರೆ ಯಾಕೆ ಆಗ್ತದೆ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ನೋಡಿ ಅವರು ಏನ್ ಮಾಡ್ತಾರೆ, ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಬಿಸ್ನೆಸ್ ಆಗಿ ಬರುತ್ತೆ, ಯಾವ ಬಿಸ್ನೆಸ್ ಆಗಿ ಬರಲ್ಲ ಅಂತ ಫಸ್ಟ್ ಅವ್ರಿಗೆ ಗೊತ್ತಿರ್ಬೇಕು. ಸೊ ಬೆಟರ್ ಆಗಿ ಅವ್ರು ಏನ್ ಮಾಡೋದು, ಚೆಕ್ ಮಾಡೋ ಬೆಸ್ಟ್ ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ, ನನಗೆ ಬಿಸ್ನೆಸ್ ಆಗ್ಬರುತ್ತಾ ಇಲ್ವಾ, ಯಾವ ಫೀಲ್ಡ್ ಆಗ್ಬರುತ್ತೆ, ಸೊ ಇದೆಲ್ಲಾನು ಕೂಡ ಚೆಕ್ ಮಾಡೋದ್ರಿಂದ ಇವ್ರ ಬಿಸ್ನೆಸ್ ಅಲ್ಲಿ ನಿಜವಾಗ್ಲೂ ಸಕ್ಸಸ್ ಆಗ್ಬೋದು. ಈ ನ್ಯೂಮರಾಲಜಿಗೂ ಮತ್ತೆ ಆಸ್ಟ್ರಾಲಜಿಗೂ ಏನಾದ್ರೂ ಸಂಬಂಧ ಇದೆಯಾ ಸರ್, ಅಥವಾ ಇದು ಎರಡು ಕಂಪ್ಲೀಟ್ಲಿ ಬೇರೆ ಬೇರೆ? ಇಲ್ಲಿ ಎರಡು ಕೂಡ ಒಂದೇ. ಯಾಕಂದ್ರೆ ನೋಡಿ, ಆಸ್ಟ್ರಾಲಜಿಲಿ ಕುಂಡಲಿ ಪ್ರಕಾರ ಹೇಳ್ತಾರೆ, ಅಂದ್ರೆ ಗ್ರಹಗಳ ಪ್ರಕಾರ, ಡೇಟ್, ಟೈಮಿಂಗ್ ಪ್ರಕಾರ ಹೇಳ್ತಾರೆ. ಸೊ ಅದರಿಂದ ಪ್ರಿಡಿಕ್ಷನ್ ಮಾಡ್ತಾರೆ. ಬಟ್ ನ್ಯೂಮರಾಲಜಿಗೆ ಬಂದಾಗೆ ಡೇಟ್ ಮುಖಾಂತರ ಇಲ್ಲಿ ಏನೇನ್ ಗ್ರಹಗಳಿದೆಯೋ, ಸೊ ನ್ಯೂಮರಾಲಜಿಲಿ ಕೂಡ ಸೇಮ್ ಆಸ್ ಇಟ್ ಈಸ್. ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರಬೇಕು, ನಾನು ದುಡ್ಡು ಮಾಡಬೇಕು ಅಂದ್ರೆ ಅದಕ್ಕೂ ಮುಂಚೆ ನನಗೆ ಈ ನಂಬರ್ ಇದೆಯಾ ಅಂತ ಚೆಕ್ ಮಾಡಬೇಕು. ನೋಡಿ, ನಂಬರ್ 5 ಮತ್ತೆ 6 ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಇಲ್ಲ ಡೇಟು, ಮಂತು, ಇಯರ್ಲಿ, ಈ ಮೂರಲ್ಲಿ ಏನಾರ ಇದ್ರೆ ನೀವು 100% ಶ್ಯೂರ್ ಹೇಳ್ತೀನಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಒಬ್ಬ ಮನುಷ್ಯನ ಸಮಯ ನಡೆಯೋದು ವಾಚಿಂದಾನೆ. ಸೊ ಎಸ್ಪೆಷಲಿ ಯಾಕೆ ರೌಂಡ್ ಇರಬೇಕು ಅಂತ ನಾನು ಹೇಳ್ತಾ ಇದೀನಿ ಅಂದ್ರೆ, ನೋಡಿ, ರೌಂಡ್ ಅನ್ನೋದು ನಿಮ್ಗೆ ಎಂಡೇ ಆಗಲ್ಲ, ಅಲ್ಲಿಗೆ ಕನೆಕ್ಟಿವಿಟಿ ಅನ್ನೋದು ನಡೀತಾನೆ ಇರುತ್ತೆ. ಮೋಸ್ಟ್ ಆಫ್ ವಾಚ್ಗಳಲ್ಲಿ ಬರೀ ಲೈನ್ಸ್ ಇರುತ್ತೆ. ಹೌದು, ನಂಬರ್ಸ್ಗಳು ನಿಮಗೆ ತುಂಬಾ ರೇರ್ ಆಗಿರುತ್ತೆ. ಬಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಂಬರ್ಸ್ಗಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಗಾಡಿಗಳಲ್ಲೂ ಕೂಡ 2, 4, 8 ಅನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಈ ನಂಬರ್ಸ್ಗಳಿರೋದ್ರಿಂದ ಏನಾಗುತ್ತೆ ನೋಡಿ, ಈ 8 ನಂಬರ್ಸ್ ನಿಮ್ ಗಾಡಿಲಿ ಏನಾರ ಮಿಕ್ಸಪ್ ಆಗಿದ್ರೆ ನಿಮ್ಮ ಗಾಡಿ ಪದೇ 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 ರಿಪೇರಿ ಆಗ್ತಾನೆ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನ್ಯೂಮರಾಲಜಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಈ ಸಂಖ್ಯಾಶಾಸ್ತ್ರ ಅನ್ನೋದು ಇವತ್ತಿನ ದಿನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಸನ್ನು ನೋಡಿದ್ದೆ. ಎಲ್ರಿಗೂ ಒಂದು ಕೌತುಕ ಇರುತ್ತೆ, ನನ್ನ ನಂಬರ್ ಯಾವುದು, ನನ್ನ ಲಕ್ಕಿ ನಂಬರ್ ಯಾವುದು, ನಾನು ಯಾವ ಹೆಸರಲ್ಲಿ ಮುಂದುವರೆದ್ರೆ ನನಗೆ ಎಷ್ಟು ಸಕ್ಸಸ್ ಸಿಗುತ್ತೆ, ಇದೆಲ್ಲದ್ರ ಬಗ್ಗೆ ಬಿಟ್ಟು ಇನ್ನು ನಾನು ಹಣ ಮಾಡ್ಬೋದಾ, ನನ್ನ ಆರೋಗ್ಯವನ್ನು ಚೆನ್ನಾಗಿರಿಸ್ಕೋಬೋದಾ, ಇದೆಲ್ಲದ್ರ ಬಗ್ಗೆ ಕೂಡ ಸುಮಾರು ಜನ ಸರ್ಚನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಚಾರದಲ್ಲೇ ಒಂದಿಷ್ಟು ಮಾಹಿತಿಯನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಡೋಣ ಅಂತ ಹೇಳಿ ಇವತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ, ಸ್ಪೆಷಲ್ ಪಾಡ್ಕಾಸ್ಟನ್ನು ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀನಿ. ನಿಮಗೆ ನ್ಯೂಮರಾಲಜಿ ಬಗ್ಗೆ ಏನೇ ಡೌಟ್ಸ್ಗಳಿದ್ರು ಈ ವಿಡಿಯೋನ ಒಂದು ಸಲ ಕಂಪ್ಲೀಟಾಗಿ ನೋಡಿ. ನಾವಿಲ್ಲಿ ಹೇಳುವ ವಿಚಾರವನ್ನು ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮಗೊಬ್ಬ ಒಳ್ಳೆಯ ಪರ್ಸನನ್ನು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವರ ಮೊದಲ ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನ್ಯೂಮರಾಲಜಿಸ್ಟ್ ಆ್ಯಂಡ್ ಲೈಫ್ ಕ್ಲಾರಿಟಿ ಕೋಚ್ ಆಗಿರುವಂಥ ಜನಾರ್ದನ್ ಅವರು ಇವತ್ತು ಹೆಗ್ಗದ್ದೆ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸೊ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ನನಗೆ ಬಹಳ ಕುತೂಹಲ ಇದೆ. ಆಮೇಲೆ ಯಾವಾಗಲೂ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನಾದರೂ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ನೀವು ಯಾವುದಕ್ಕೂ ಹೆಸಿಟೇಷನ್ ಮಾಡ್ಕೊಳ್ದೆ, ಇಲ್ಲ ಸರ್ ಇದು ಹಿಂಗಿದ್ರೆ ಹಿಂಗಾಗುತ್ತೆ, ಈ ಕಾರ್ ತೊಗೋಬೇಕು ಅಂದ್ರೆ ಹಿಂಗಿರಬೇಕು, ಒಂದು ಬರ್ತ್ ಡೇಟಿಂದ ಹಿಡಿದು
ಪ್ರತಿಯೊಂದನ್ನು ಕೂಡ ನೀವು ಕ್ಲಾರಿಟಿಯಾಗಿ ಆನ್ಸರ್ ಮಾಡ್ತಾ ಇದ್ರಿ. ಹಾಗಾಗಿ ನಿಮ್ಮನ್ನೇ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪಾಡ್ಕಾಸ್ಟಿಗೆ ಕರೆದ್ರೆ ಹೆಂಗೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಇವತ್ತು ಕರೆದಿದ್ದೀನಿ, ಬಂದಿದ್ದೀರಾ. ನಮ್ಮೆಲ್ಲ ವೀಕ್ಷಕರಿಗೂ ನಿಮ್ಮಿಂದ ಸಹಾಯ ಆಗುತ್ತೆ ಅಂತ ಭರವಸೆಯಲ್ಲಿ ಇದ್ದೀನಿ. ಯಾರಿಗಾದರೂ ಈ ಬಗ್ಗೆ ಡೌಟ್ಸ್ಗಳಿದ್ರೆ, ಅಥವಾ ನನಗೂ ಒಂದು ಲಕ್ಕಿ ನಂಬರ್ ಬೇಕು, ನನಗೂ ತುಂಬ ಸಕ್ಸಸ್ ಆಗೋಕೆ ಆಗ್ತಾ ಇಲ್ಲ, ನನ್ನ ಲೈಫಲ್ಲೂ ಏನೆಲ್ಲ ಬದಲಾವಣೆ ಅಥವಾ ನನ್ನ ಲೈಫ್ ಯಾವ ರೀತಿ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಅವರ ಡೇಟ್ ಆಫ್ ಬರ್ತನ್ನು ನಿಮಗೆ ಕೊಟ್ಬಿಟ್ರೆ ನೀವು ಖಂಡಿತವಾಗಿ ಕ್ಲಾರಿಟಿಯಾಗಿ ಅದಕ್ಕೆ ಆನ್ಸರ್ ಮಾಡ್ತೀರಾ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಅದು ಖಂಡಿತವಾಗಿ ಆಗುತ್ತೆ. ಈಗ ಮನೆಯಲ್ಲಿರುವಂಥ ಮಕ್ಕಳ ವಿಚಾರದಿಂದ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು. ಈ ಮಗು ಹುಟ್ಟಿದ ತಕ್ಷಣ ನಮ್ಮೂರಲ್ಲಿ ಒಂದು 10-11 ದಿನಕ್ಕೆ ನಾವು ಅವರಿಗೆ ಹೆಸರನ್ನು ಇಟ್ಬಿಡ್ತೀವಿ. ಕೆಲವು ಕಡೆ ಸ್ವಲ್ಪ ಲಾಂಗ್ ಟೈಮನ್ನು ತಗೊತಾರೆ. ಆದರೆ ಈ ಹೆಸರಿಡುವ ಒಂದು ಪ್ರೋಸೆಸ್ ಇದೆಯಲ್ಲ, ಎಷ್ಟು ಹುಡುಕ್ತೀವಿ, ಏನೇನೋ ಮಾಡ್ತೀವಿ, ಆ ಕಡೆ ಜಾತಕ ನೋಡಿಬಿಟ್ಟು ಫಸ್ಟ್ ಅಕ್ಷರ ಇದೇ ಬರಬೇಕು ಅಂತ ಹೇಳ್ತೀವಿ. ಇದೆಲ್ಲವನ್ನು ಮಾಡಿ 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 ಒಂದು ಹೆಸರನ್ನು ನಾವು ಇಟ್ಬಿಡ್ತೀವಿ. ಕೊನೆಯದಾಗಿ ಒಂದು ಹೆಸರನ್ನು ಇಡ್ತೀವಿ. ಆದರೆ ಎಷ್ಟೋ ವರ್ಷ ಆದಮೇಲೆ ಇಲ್ಲ, ಈ ಹೆಸರು ಲಕ್ಕಿ ಆಗಿಲ್ಲ, ಈ ಹೆಸರಿಂದ ನಮ್ಗೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಯಾರೋ ಹೇಳ್ತಾರೆ ಈ ಹೆಸರನ್ನು ಬಿಟ್ಟು ಇನ್ನೊಂದು ಹೆಸರನ್ನು ಇಟ್ಬಿಡಿ, ಇದಕ್ಕೆ ಸೂಕ್ತವಾಗಿರುವಂಥದ್ದು ಇನ್ನೊಂದು ನೇಮ್ ಇದೆ, ಅದನ್ನ ಇಟ್ಬಿಟ್ರೆ ನಿಮ್ಮ ಮಗುವಿನ ಭವಿಷ್ಯನೇ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದಕ್ಕೆ ಉದಾಹರಣೆಯಾಗಿ ನಮ್ಮಲ್ಲಿ ಒಂದಿಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಹೆಸರನ್ನು ಬದಲಾಯಿಸ್ಕೊಂಡವ್ರು ಇದ್ದಾರೆ. ಹೆಸರನ್ನು ಬದಲಾಯಿಸ್ಕೊಂಡ ನಂತರ ಸಕ್ಸಸ್ ಆದವರು ಕೂಡ ಇದ್ದಾರೆ. ಈ ಯಾರಾದರೂ ನಂಬೋದಿಲ್ಲ ಅಂತ ಹೇಳಿದ್ರೆ ನಾನು ಅವ್ರ ಹೆಸರನ್ನು ಹೇಳ್ತೀನಿ. ಆವಾಗ ಹೌದಲ್ಲ ಮಾರೆ, ಇವರು ಮುಂಚೆ ಹಿಂಗಿದ್ರಲ್ಲ, ಈಗ ನೋಡಿದ್ರೆ ಈ ಥರ ಬದಲಾಗ್ಬಿಟ್ಟಿದ್ದಾರಲ್ಲ, ಇರಬಹುದೇನೋ ಅನ್ನುವಂಥ ಒಂದು ಕುತೂಹಲ ಸುಮಾರು ಜನರಿಗೆ ಬರುತ್ತೆ. ನಾನು ನಿಮ್ಮ ಹತ್ರ ಕೇಳೋದು, ಈ ಮಕ್ಕಳಿಗೆ ಹೆಸರು ಇಡುವಂಥ ಒಂದು ಪ್ರೋಸೆಸ್ ಇದೆಯಲ್ಲ, ಅದನ್ನು ನ್ಯೂಮರಾಲಜಿ ಪ್ರಕಾರ ಇಟ್ಟರೆ ಅವ್ರ ಲೈಫ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಸರ್? ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ನೀವು ಅಂತ? ನೋಡಿ, ಮೊದಲಿಗೆ ಈ ಡೇಟ್ ಆಫ್ ಬರ್ತ್ ಏನಿದೆ, ಡೇಟ್ ಆಫ್ ಬರ್ತ್ ಮುಖಾಂತರ ಮಕ್ಕಳಿಗೆ ಹೆಸರು ಇಡೋದು 100% ಸತ್ಯ. ಯಾಕಂದ್ರೆ ನೋಡಿ, ನಾವು ಇವತ್ತು ನೀವು ಎಲ್ಲ ಗುರ್ತು ಹಿಡಿಯೋದು ಯಾವ್ದ್ರ ಮುಖಾಂತರ ಅಂದ್ರೆ ಹೆಸರಿನಿಂದ. ಯಾರು ಕೂಡ ಡೇಟ್ ಆಫ್ ಬರ್ತ್ ಇಂದ ಕರೆಯಲ್ಲ. ಇವತ್ತು ನಮ್ಮನ್ನಾಗ್ಲಿ ನಿಮ್ಮನ್ನಾಗ್ಲಿ ಡೇಟ್ ಪ್ರಕಾರ ಯಾರು ಕರೆಯೋದಿಲ್ಲ. ಯಾರು 12 ಅಂತಾರೆ, ಇಲ್ಲ 25 ಅಂತಾರೆ, ಯಾರು ಕೂಡ ಆ ತರ ಕರೆಯಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಹೆಸರಿನಿಂದನೇ ಕರೆಯೋದು. ಸೊ ಹೆಸರು ಅನ್ನೋದು, ಇದು ನೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನ್ಯೂಮರಾಲಜಿಲಿ. ಇವತ್ತು ಪ್ರತಿಯೊಬ್ಬರು ಸಕ್ಸಸ್ ಆಗಿರೋ ಪರ್ಸನ್ ತಗೊಳ್ಳಿ, ಅವ್ರ ನೇಮ್ ಇಂದಾನೆ ಆಗಿರೋದು. ಸೊ ಈಗ ಮಕ್ಕಳ ವಿಷಯಕ್ಕೆ ಬಂದಾಗ ಏನಾಗುತ್ತೆ, ಮಕ್ಳಿಗೆ ಡೇಟ್ ಆಫ್ ಬರ್ತ್ ಜೊತೆಗೆ ನೀವು ಸರಿಯಾದ ಹೆಸರು ಅಂದ್ರೆ ನೇಮ್ ವೈಬ್ರೇಷನ್ ಅಂತ ಏನ್ ಕರಿತೀವಿ, ಈ ನೇಮ್ ವೈಬ್ರೇಷನ್ ಸರಿಯಾಗಿ ಇಟ್ಟರೆ ಮಕ್ಕಳು ಮುಂದಿನ ಫ್ಯೂಚರ್ಸ್, ಅವ್ರ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ಬರ್ತ್ ನಂಬರ್ ಕೂಡ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಖಂಡಿತವಾಗೂ. ಸೊ ಬರ್ತ್ ನಂಬರ್ ಹೇಗೆ ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ಸ್, ಆ ವ್ಯಕ್ತಿ ಹೇಗೆ ಅಂತ ಕಂಡುಹಿಡಿಯೋದು ಬರ್ತ್ ನಂಬರ್ ಇಂದಾನೆ. ಸೊ ಆ ಬರ್ತ್ ನಂಬರ್ ಇಂದಾನೆ ಅವ್ರ ಇಡೀ ಲೈಫ್ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ 100% ಶ್ಯೂರ್ ಆಗಿ ನಾವು ನ್ಯೂಮರಾಲಜಿಲಿ ಹೇಳ್ಬೋದು. ಸರಿಯಪ್ಪ, ಈಗ ನನ್ನ ಹೆಸರನ್ನ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ನನಗೇನು ಬದಲಾವಣೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೆ ಪೂರಕವಾಗಿ ಏನಾದರೂ ಒಂದು ಮಾರ್ಗೋಪಾಯ ಇರುತ್ತಾ? ಈಗ ಸಪೋಸ್ ನನ್ನ ಹೆಸರು ಸಂದೀಪ್ ಅಂತ ಇದೆ, ಏನೋ ಹೆಚ್ಚು ಕಡಿಮೆ ಆಯಿತು, ನನಗೇನು ಸಕ್ಸಸ್ ಸಿಗ್ತಾ ಇಲ್ಲ ಅಂದರೆ ಆ ಹೆಸರೇ ಇರಬೇಕು, ನಮಗೆಲ್ಲೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನನ್ನ ಹೆಸರನ್ನ ಬೇರೆ ರೀತಿಯಲ್ಲಿ ಪೂರಕವಾಗಿ ಇಟ್ಕೊಂಡು ಏನಾದರೂ ಸಕ್ಸಸ್ ಮಾಡ್ಕೋಬೋದು ನಾನು? ನೋಡಿ, ಈಗ ಹೆಸರಲ್ಲಿ ತುಂಬಾ ಜನ ಮಿಸ್ಯೂಸ್ ಮಾಡ್ತಾರೆ. ಏನಂದ್ರೆ ಬಹಳಷ್ಟು ನ್ಯೂಮರಾಲಜಿ ಹೇಳ್ತಾರೆ, ನಿಮ್ಗೆ ಈ ಇಟ್ಟಿರೋ ಹೆಸರನ್ನ ಬೇಡ, ಬೇರೆ ಹೆಸರು ಇಡಿ, ಲಕ್ಕಿ ಚೇಂಜ್ ಆಗುತ್ತೆ. ಇದು ತುಂಬಾ ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೇಮ್ನ ನೀವೇನು ಆಲ್ರೆಡಿ ಇಟ್ಟಿದ್ದೀರಾ, ಇದನ್ನ ಕರೆಕ್ಷನ್ ಮಾಡೋದ್ರಿಂದನೂ ನಿಮ್ಮ ಸಕ್ಸಸ್ ಲೈಫ್ ಲಕ್ಕಿನ ಚೇಂಜ್ ಮಾಡ್ಬೋದು. ಈಗ ಸ್ಪೆಲ್ಲಿಂಗ್ ಕರೆಕ್ಷನ್, ಈಗ ನಿಮ್ಮ ಹೆಸರಲ್ಲಿ, ಈಗ ಸಂದೀಪ್ ಅನ್ನೋ ಹೆಸರಲ್ಲಿ ಕೂಡ ಅಕ್ಷರಗಳ ಬದಲಾವಣೆ ಮಾಡೋದ್ರಿಂದ, ಚೇಂಜಸ್ ಮಾಡೋದ್ರಿಂದ ನಿಮ್ಮ ಲಕ್ನ ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಸೊ ಮೋಸ್ಟ್ ಆಫ್ ನೋಡಿ, ನೀವು ಸೆಲೆಬ್ರಿಟೀಸ್ ಇವಾಗ ನೋಡಿ, ಬಹಳಷ್ಟು ಸೆಲೆಬ್ರಿಟೀಸ್ ಬಾಲಿವುಡ್ ಆಗಲಿ ಹಾಲಿವುಡ್, ನಮ್ಮ ಕನ್ನಡ ಇಂಡಸ್ಟ್ರಿಲೇ ದರ್ಶನ್ ಸರ್ ಕೂಡ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ನೀವು ತಿಳ್ಕೊಬಹುದು ಹೆಸರಿಗೆ ಎಷ್ಟು ಪವರ್ಫುಲ್ ಆಗಿದೆ. ಸೊ ಹೇಗೆ ನ್ಯೂಮರಾಲಜಿ ವರ್ಕ್ ಆಗುತ್ತೆ ಅಂತ. ಈಗ ನೋಡಿ, ಸಿನಿಮಾಗಳಲ್ಲೂ ಕೂಡ ಹೆಸರುಗಳು ಚೇಂಜ್ ಮಾಡ್ತಾರೆ. ಬಹಳಷ್ಟು ಹೆಸರುಗಳು ನೋಡ್ಬೋದು ನೀವು, ಸ್ಪೆಲ್ಲಿಂಗ್ ಕರೆಕ್ಷನ್ ಆ್ಯಡ್ ಮಾಡ್ತಾರೆ. ಸೊ ಈ ಥರ ಎಲ್ಲ ನೇಮ್ ಕರೆಕ್ಷನ್ ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ತುಂಬಾನೇ ಕಾಣ್ಬೋದು ನೀವು. ಓಕೆ ಅಂದರೆ ನನ್ನ ಪ್ರಕಾರ ಈ ಸಕ್ಸಸ್ ಅನ್ನೋದು ಎಲ್ಲ ವಿಚಾರದಲ್ಲೂ ಇರಬಹುದು ಅಂತ. ಒಂದು ಮನಸ್ಸಿನ ಶಾಂತಿ, ನೆಮ್ಮದಿ, ಆರೋಗ್ಯ, ಹಣ, ಅಂತಸ್ತು ಎಲ್ಲವೂ ಕೂಡ ಇರುತ್ತೆ. ಈಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ವಾಲಲ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಈ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಡೇಟ್ ಆಫ್ ಬರ್ತನ್ನು ನೀವು
ಅನಲೈಸ್ ಮಾಡಿ ಅವರ ಗುಣ ಸ್ವಭಾವ ಹೆಂಗೆ, ಅವ್ರು ಯಾಕೆ ಇದೇ ಫೀಲ್ಡಲ್ಲಿ ಬಂದರು, ಅವ್ರು ಸಕ್ಸಸ್ ಆಗೋದಕ್ಕೆ ಏನು ಸ್ಟ್ರೆಂತ್ ಇತ್ತು ಅವ್ರ ಹತ್ರ, ಇದನ್ನೆಲ್ಲ ಡೀಟೇಲ್ ಆಗಿ ಬರೆದಿದ್ದೀರಿ. ನಾನೇ ನಿಮ್ಮ ಹತ್ರ ಕೇಳಿದೆ ಅದು ಏನು ಅಂತ. ನಮ್ಮ ವೀಕ್ಷಕರಿಗೆ ಒಂದ್ಸಲ ಹೇಳ್ಬೋದು ಅದನ್ನ ಹೆಂಗೆ ಅನಲೈಸ್ ಮಾಡ್ತೀರಿ ನೀವು ಅಂತ. ನೋಡಿ, ಮೋಸ್ಟ್ ಆಫ್ ಸೆಲೆಬ್ರಿಟೀಸ್ಗಳು ಓಕೆ ಅಥವಾ ಈ ಆಕ್ಟರ್ಸ್ಗಳು ಇವರೆಲ್ಲರೂ ಕೂಡ ನಂಬರ್ 2 ಇಂದನೇ ಇರ್ತಾರೆ. ಓಕೆ. ಸೊ ಈ 2 ನಂಬರ್ ಅಂದ್ರೆ ನಮ್ಗೆ ನೋಡಿ, ಈ ಪ್ಲಾನೆಟ್ ಪ್ರಕಾರ ಹೇಳಕ್ ಹೋದ್ರೆ ನಂಬರ್ 2 ಅನ್ನೋದು ಚಂದ್ರ. ಓಕೆ. ಸೊ ಇದು ಏನ್ ಮಾಡುತ್ತೆ ನಿಮ್ಗೆ, ಸಿನಿಮಾ ರಂಗದಲ್ಲಾಗ್ಲಿ ಇಲ್ಲ ಕಲೆ, ಈಗ ನೀವು ಯಾವುದೇ ಥರದ್ದು ಕಲಿಬೇಕು ಅಂದ್ರೆ ಇದು ಬಂದು ನಿಮಗೆ ನಂಬರ್ 2 ಅನ್ನೋದು ತುಂಬಾ ಸಪೋರ್ಟ್ ಮಾಡುತ್ತೆ. ಓಕೆ. ಸೊ ಇದರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಅನಲೈಸ್ ಮಾಡಿ ನೋಡಿದ್ರೆ ಅವ್ರಿಗೆ ನಂಬರ್ 2 ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ. ಸೊ ಅದಕ್ಕೋಸ್ಕರ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿ ಸೊ ಆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅವ್ರದೇ ಆದ ಒಂದು ಗೋಲ್ಡನ್ ಸ್ಟಾರ್ ಆಗಿ ಇವತ್ತು ಇದ್ದಾರೆ. ಈಗ ಅವರಿಗೆ ಇರುವಂಥ ಸ್ಟ್ರೆಂತ್ ಆಗಲಿ, ಅವರ ಗುಣ ಸ್ವಭಾವ ಆಗಲಿ, ಇದೆಲ್ಲವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ ಸರ್. ಎಲ್ಲರ ಡೇಟ್ ಆಫ್ ಬರ್ತ್ ಅಲ್ಲೂ ಗೊತ್ತಾಗುತ್ತೆ ಸರ್. ಈ ನಿಮ್ಮ ಸ್ಟ್ರೆಂತ್ ಹೇಗೆ, ವೀಕ್ ಹೇಗೆ ಅನ್ನೋದು ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತ್ ಅಲ್ಲೂ ಕೂಡ, ವ್ಯಕ್ತಿತ್ವ ಅದನ್ನು ಅನಲೈಸ್ ಮಾಡಬಹುದು. ಹೌದು, ನಿಮ್ಮ ನೀವು ಸ್ವಭಾವ ಹೇಗೆ, ನೀವು ತುಂಬಾ ಕೂಲ್ ಪರ್ಸನ್ನ ಇಲ್ಲ ಅಗ್ರೆಸಿವ್ ಪರ್ಸನ್ನ, ನೀವು ಯಾವ ತರ ವ್ಯಕ್ತಿ ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಪೂರ್ತಿಯಾಗಿ ಕಂಡುಹಿಡಿಬಹುದು ನ್ಯೂಮರಾಲಜಿಲಿ. ಓಕೆ. ಈಗ ಯಾವುದಾದ್ರೂ ಒಂದು ಡೇಟ್ ಅನ್ನ ನಾನು ಹೇಳ್ತೀನಿ. ಒಂದು ಡೇಟ್ ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, 25 ಅಂತ ಇಟ್ಕೊಳ್ಳೋಣ. 25ನೇ ತಾರೀಕು ಅವ್ರು ಹುಟ್ಟಿದ್ದಾರೆ ಅಂತ. ಇಲ್ಲಿ 25 ಮಂತ್ ಡೇಟು ಅಥವಾ ಮಂತು ಇಸ್ವಿ 3 ಬೇಕಾಗತ್ತಾ, ಯಾವ್ದಾದ್ರು ಒಂದು ಡೇಟ್ ಮಾತ್ರ ಸಾಕಾಗತ್ತಾ? ಸೊ ಇಲ್ಲಿ ನೋಡಿ, ಡೇಟ್ ಆಫ್ ಬರ್ತ್ ಅಲ್ಲಿ ಇಲ್ಲಿ 2 ತರ ನಾವು ಡಿವಿಷನ್ ಮಾಡ್ತೀವಿ. ಮೊದಲು ನೋಡಿ, ಡೇಟ್, ಮಂತು, ಇಯರ್ ಏನಿದೆ ಇದರಲ್ಲಿ ಇಲ್ಲಿ ಡ್ರೈವರ್ ನಂಬರು ಮತ್ತೆ ಕಂಡಕ್ಟರ್ ನಂಬರು ಮತ್ತೆ ಕುವಾ ನಂಬರ್ ಅಂತ ಇರುತ್ತೆ. ಈಗ ಡ್ರೈವರ್ ನಂಬರ್ ಅಂತ ಏನು ಅಂತ ನೀವು ಕೇಳ್ಬೋದು. ಸೊ ಡ್ರೈವರ್ ನಂಬರ್ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಇದೆ. ಈಗ ಹೇಳಿದ್ರಿ 25 ಅನ್ನೋದು ನಿಮ್ಮ ಡೇಟ್. ಸೊ ಈ ಡೇಟ್ ಏನಿದೆ ಇದು ಬಂದು ಡ್ರೈವರ್ ನಂಬರ್ ಅಂತ ಕರಿತೀವಿ. ಸೊ ಕಂಡಕ್ಟರ್ ನಂಬರ್ ಅಂದ್ರೆ ನಿಮ್ಮ ಡೇಟು, ಮಂತು, ಇಯರ್, ಈ 3 ಟೋಟಲ್ ಮಾಡಿದಾಗ ಏನು ಟೋಟಲ್ ಬರುತ್ತೆ ಅದನ್ನು ಸಿಂಗಲ್ ಡಿಜಿಟ್ ಆಗಿ ಮಾಡಬೇಕು. ಅದು ಬಂದು ನಿಮಗೆ ಕಂಡಕ್ಟರ್ ನಂಬರ್ ಅಂತ ಕರಿತೀವಿ. ಸೊ ಈ ಡ್ರೈವರ್ ನಂಬರ್ ಏನ್ ಮಾಡುತ್ತೆ ನಿಮಗೆ ಮುಖ್ಯವಾಗಿ ಅಂದ್ರೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳುತ್ತೆ. ಅಂದ್ರೆ ನಿಮ್ಮ ಸ್ವಭಾವ ಹೇಗೆ, ವ್ಯಕ್ತಿ ಹೇಗೆ ಮಾಡ್ತಾರೆ, ಅವ್ರು ಹೇಗೆ ಅನ್ನೋದನ್ನ ಪೂರ್ತಿಯಾಗಿ ಅದರಲ್ಲಿ ಹೇಳ್ತಾರೆ. ಎಲ್ಲವೂ ಅದರಲ್ಲಿ ಬರುತ್ತೆ. ಎಲ್ಲರೂ ಒಂದು 25 ನಂಬರ್ ಅಂತ ಹೇಳಿದ್ರೆ 25ನೇ ತಾರೀಕು ಆತ ಹುಟ್ಟಿದ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ ಅನ್ನೋದು ಅದನ್ನ ಹೇಳ್ಬಹುದು, ಅಥವಾ ಒಂದು 2-3 ನಂಬರ್ ಅನ್ನ ನೀವು ನಮ್ಗೆ ಎಕ್ಸಾಂಪಲ್ ಆಗಿ ಖಂಡಿತವಾಗಿ ಹೇಳ್ಬೋದು. ಸೊ 25 ಅಂದ್ರೆ ನೋಡಿ, ಇದರಲ್ಲಿ 2 ಇದೆ, 5 ಇದೆ. ಓಕೆ. ಸೊ ಇಲ್ಲೊಂದು ನೋಡಿ, ಆಲ್ಮೋಸ್ಟ್ 90% ಜನಕ್ಕೆ ಈ 5 ಅನ್ನೋ ನಂಬರ್ ಇದೆಯಲ್ಲ ಇದು ಇರೋದೇ ಅಲ್ಲ. ಓಕೆ. ಓಹೋ. ಈ 5 ನಂಬರ್ ನ್ಯೂಮರಾಲಜಿಲಿ ತುಂಬಾ ಪವರ್ಫುಲ್ ನಂಬರ್. ಯಾಕಂದ್ರೆ ನಿಮ್ಗೆ ನೀವು ಬರ್ತ್ ಚಾರ್ಟ್ ಬರೆದಾಗ ಮಧ್ಯದಲ್ಲಿ ಇರೋದು 5. ಈ ನಂಬರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಈ ಮನೆ ಮಧ್ಯದಲ್ಲಿ ಏನಿದೆ ಸೆಂಟ್ರಲ್ಲಿ, ಅದು ನಿಮ್ಗೆ ಅಕ್ಕಪಕ್ಕ ಇರೋ ನಂಬರ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಹೌದು, ಹಾಲ್ ತರ ಅದು ಪೂರ್ತಿಯಾಗಿ ಕ್ಯಾಪ್ಚರ್ ಮಾಡುತ್ತೆ. ನಿಮ್ಮ ಎಲ್ಲಾ ನಂಬರ್ ಪಾಸಿಟಿವ್ ಎನರ್ಜಿನ ಕೂಡ ಅದು ಕ್ಯಾಪ್ಚರ್ ಮಾಡುತ್ತೆ. ಈಗ ನೀವು 25 ಕಮ್ ಬ್ಯಾಕ್ ಟು 25 ನಂಬರ್ಗೆ ಬಂದ್ರೆ ನಾವೀಗ ನೋಡಿ, ಇಲ್ಲಿ 2 ಇದೆ, 5 ಇದೆ. ಸೊ 2 ಅನ್ನೋದು ನಮಗೆ ಪ್ಲಾನೆಟ್ ಬಂದು ಮೂನ್ ಅಂದ್ರೆ ಚಂದ್ರ. ನೋಡಿ, ಈ ವ್ಯಕ್ತಿ ಏನ್ ಮಾಡ್ತಾರೆ, ಇವರು ಸ್ವಿಂಗ್ ಮೋಡ್ ಇರ್ತಾರೆ ಯಾವಾಗೂ. ಅಂದ್ರೆ ಈಗ ಕೆಲಸ ಮಾಡಕ್ ಹೋಗ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಇವತ್ತು ನೈಟ್ ಏನ್ ಮಾಡ್ತಾರೆ, ನಾನು ಇದೊಂದು ಕೆಲಸ ಮಾಡ್ಬೇಕಪ್ಪ ಅಂತ ಅನ್ಕೋತಾರೆ. ಬಟ್ ಅವ್ರ ಮೂಡ್ ಸ್ವಿಂಗ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಚೇಂಜಸ್ ಆಗ್ಬಿಡ್ತಾರೆ ಆಟೋಮೆಟಿಕ್ ಆಗಿ. ಮತ್ತೆ ಇವರು ವೆರಿ ಸಾಫ್ಟ್ ಪರ್ಸನ್. ನಂಬರ್ 2 ಅಂದ್ರೆ ವೆರಿ ಸಾಫ್ಟ್. ಇವ್ರು ಯಾವ ತರ ಅಂದ್ರೆ ನಿಮಗ್ ಕಷ್ಟ ಅಂತ ಹೇಳ್ಬಿಟ್ರೆ ಅವ್ರ ಹತ್ರ ಇರೋದು ಪೂರ್ತಿ ಎಲ್ಲಾನು ಕೂಡ ಕೊಟ್ಬಿಡ್ತಾರೆ. ಆ ತರ ವ್ಯಕ್ತಿ ಇವರು. ಸೊ ಕಮ್ ಬ್ಯಾಕ್ ಟು 5. ಈಗ 25 2 ಆಯ್ತು. 5 ಅಂತ ಬಂದ್ರೆ ನಾವು ನೋಡಿ ಮೆರ್ಕ್ಯೂರಿ ಅಂತ ಕರಿತೀವಿ. ಈ 5 ನೀವು ನೋಡಬಹುದು ಸಿಂಬಲ್ ಎಷ್ಟು ಕರ್ವ್ ಆಗಿರುತ್ತೆ ನಂಬರ್. ಸೊ ಅದೇ ರೀತಿನೇ ಅಷ್ಟೇ, ಇವರು ಫ್ರೀಡಮ್ ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ಇವ್ರಿಗೆ ಯಾವುದೇ ತರ ರಿಸ್ಟ್ರಿಕ್ಟ್ ಮಾಡಬಾರ್ದು. ಇದೇ ತರ ಮಾಡು, ಹೀಗೆ ಮಾಡಬೇಕು ಅನ್ನೋದು ಇವ್ರಿಗೆ ಇಷ್ಟ ಆಗಲ್ಲ. ಫ್ರೀ ಬರ್ಡ್ ತರ ಇರ್ಬೇಕು ಇವ್ರಿಗೆ. 5 ಅನ್ನೋದು ಫ್ರೀ ಬರ್ಡ್. ತುಂಬಾ ಫ್ರೀ ಆಗಿರ್ಬೇಕು ಅವ್ರು, ಯಾರ ಮಾತು ಕೇಳಲ್ಲ. ಟ್ರಾವೆಲಿಂಗ್ ಅಂತೂ ಇವ್ರಿಗೆ ಎಷ್ಟು ಮಾಡ್ಬೇಕು ಅಂದ್ರೆ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾರೆ ಅವರು. ಆ ತರ ಅವ್ರಿಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ, ಪರಿಸರ ತುಂಬಾ ಇಷ್ಟ, ಫ್ರೀಡಮ್, ತುಂಬಾ ಫ್ರೀಡಮ್ ಸರ್. ಒಂದ್ ತಿಂಗಳಲ್ಲಿ ಈಗ 31 ದಿನ ಇದ್ರೆ ಈ ಇಂಥ ದಿನದಲ್ಲಿ ಹುಟ್ಟಿದವರು ತುಂಬ ಲಕ್ಕಿ, ಅಥವಾ ತುಂಬ ಏನೋ ಸಕ್ಸಸ್ ಆಗ್ತಾರೆ, ಅಥವಾ ಏನೋ ಒಂದು ಹೊಸ ಬದಲಾವಣೆಗೆ ಅವರು ಸಾಕ್ಷಿ ಆಗ್ತಾರೆ ಅನ್ನೋರು ಇದ್ದರೆ
ಅಂತ ಯಾವ್ದೆಲ್ಲ ನಂಬರ್ ಒಂದು ಪಾಯಿಂಟ್ ಔಟ್ ಮಾಡ್ಬೋದು, ಒಂದು 2-3 ನಂಬರ್ ನೀವು ಸೊ ಹೇಳ್ಬೋದು? ನ್ಯೂಮರಾಲಜಿಲಿ ಹಾ. ನೋಡೋದಾದ್ರೆ ಹಾ. ಲಕ್ಕಿ ನಂಬರ್ಸ್ ಅಂದ್ರೆ ಹ್ಮ್ 1356. ಹ್ಮ್ ಸೊ ಈ ನಂಬರ್ನ ತುಂಬಾ ಪವರ್ಫುಲ್ ನಂಬರ್ ಅಂತ ಕರಿತೀವಿ. ಓಕೆ. ಸೊ ಯಾರ್ದೆಲ್ಲ ಈ 1356 ಬರುತ್ತೆ, ಈವನ್ ಅವರು ಡೇಟ್ ಅಲ್ಲಾಗ್ಲಿ, ಮಂತ್ ಅಲ್ಲಾಗ್ಲಿ, ಇಯರ್ ಅಲ್ಲಿ ಯಾವ್ದ್ರಲ್ಲಿ ಬರ್ತಾರೆ, ಓಕೆ. ಇದು ತುಂಬಾ ಲಕ್ಕಿ ಅಂತ ನಾವು ಕರಿತೀವಿ. ಹ್ಮ್ ಸೊ ನ್ಯೂಮರಾಲಜಿ ಪ್ರಕಾರದಲ್ಲಿ ನಮ್ಮ ಲಕ್ಕಿ ನಂಬರ್ ನಾವು ಹೆಂಗ್ ಕಂಡು ಹಿಡ್ಕೊಳ್ಳೋದು ಸರ್? ಯಾವ ತರ ಇರುತ್ತೆ ಅದು? ಸೊ ಇಲ್ಲಿ 2 ವಿಧಾನ ಬರುತ್ತೆ ನಿಮಗೆ. ಹ್ಮ್. 2 ಡಿಫ್ರೆಂಟ್ ಟೈಪ್ ಇರುತ್ತೆ. Okay. ಒಂದು ನಿಮ್ಮ ಲಕ್ಕಿ ನಂಬರು. ಲಕ್ಕಿ ನಂಬರ್ನ ಕಂಡುಹಿಡಿಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರನೇ ಕಂಡುಹಿಡಿಬೇಕು. ಓಕೆ. ಸೊ ನಿಮ್ಮ ಡ್ರೈವರ್ ನಂಬರ್ ಏನು, ಕಂಡಕ್ಟರ್ ನಂಬರ್ ಏನು, ಇದ್ರ ಕ್ಯಾಲ್ಕುಲೇಷನ್ ಮುಖಾಂತರ ನಾವು ಲಕ್ಕಿ ನಂಬರ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಈಗ ನಾವು ಸೊ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಇವಾಗ ಒಬ್ಬ ಪರ್ಸನ್ 12ನೇ ತಾರೀಕು ಹುಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಇವ್ನ ಲಕ್ಕಿ ನಂಬರ್, ಇವನ್ನ 1+3 ಮಾಡಿದ್ರೆ ಇವನು 3 ಬಂತು. ಓಕೆ. ಸೊ ಇವ್ರ ಲಕ್ಕಿ ನಂಬರ್ ಹೇಗೆ ಕಂಡುಹಿಡಿಬಹುದು ಅಂದ್ರೆ, ಒಂದು ಚಾರ್ಟ್ ಪ್ರಕಾರದಲ್ಲಿ, ನ್ಯೂಮರಾಲಜಿ ಚಾರ್ಟ್ ಪ್ರಕಾರದಲ್ಲಿ ಇವ್ರನ್ನ ಕಂಡುಹಿಡಿಬಹುದು. ಇವ್ರ ಲಕ್ಕಿ ನಂಬರ್ ಬಂದು ಇವ್ರಿಗೆ 6 ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಓಕೆ. ಅಂದ್ರೆ 12 ಡೇಟ್ ಅಲ್ಲಿ ಹುಟ್ಟಿದವರಿಗೆ 6 ನಂಬರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಈ ತರಾನೇ ನೀವು ಅನಲೈಸ್ ಮಾಡಿ ಹೇಳ್ತೀವಿ. ಹೌದು. ಈಗ ನಾನು ತುಂಬಾ ಸೋತಿದ್ದೀನಿ, ನನ್ನ ಹತ್ರ ಹಣನೇ ನಿಲ್ತಾ ಇಲ್ಲ, ನಾನೀಗ ಬಿಸ್ನೆಸ್ ಮಾಡಿದ್ದೀನಿ, ಚೆನ್ನಾಗಿ ನಡೀತಾ ಇಲ್ಲ ಅಂತ ಇದ್ರೆ, ಸಪೋಸ್ ನೀವು ಹೇಳುವಂಥ ನಂಬರ್ಸ್ಗಳನ್ನು ನಾನು ಫಾಲೋ ಮಾಡಿದ್ರೆ, ಅಥವಾ ನನಗೆ ಈ ಥರದ ಬದಲಾವಣೆ ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಆದರೆ, ಆ ಕಾಂಟ್ಯಾಕ್ಟ್ ಆದ ಮರುದಿನದಿಂದಲೇ ಒಂದಿಷ್ಟು ಬದಲಾವಣೆಯನ್ನು ನಾನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ. ಅದು ನಿಜಾನ ಸರ್? ಆಗೋದು ನಿಜಾನ? ವರ್ಕೌಟ್ ಆಗುತ್ತೆ? ಖಂಡಿತ ಆಗುತ್ತೆ. ನೋಡಿ ಇಲ್ಲಿ ಏನಾಗ್ತಾ ಇದೆ, ಬಿಸ್ನೆಸ್ ಮಾಡೋರ್ಗೆ ಬಹಳಷ್ಟು ತೊಂದರೆ ಯಾಕೆ ಆಗ್ತಿದೆ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ನೋಡಿ ಅವರು ಏನ್ ಮಾಡ್ತಾರೆ, ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಬಿಸ್ನೆಸ್ ಆಗಿ ಬರುತ್ತೆ, ಯಾವ ಬಿಸ್ನೆಸ್ ಆಗಿ ಬರಲ್ಲ ಅಂತ ಫಸ್ಟ್ ಅವ್ರಿಗೆ ಗೊತ್ತಿರಬೇಕು. ಸೊ ಬೆಟರ್ ಆಗಿ ಅವ್ರು ಏನ್ ಮಾಡೋದು, ಚೆಕ್ ಮಾಡೋದು, ಬೆಸ್ಟ್ ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ನನಗೆ ಬಿಸ್ನೆಸ್ ಆಗ್ಬರುತ್ತಾ ಇಲ್ವಾ, ಯಾವ ಫೀಲ್ಡ್ ಆಗ್ಬರುತ್ತೆ, ಸೊ ಇದೆಲ್ಲಾನು ಕೂಡ ಚೆಕ್ ಮಾಡೋದ್ರಿಂದ ಇವ್ರ ಬಿಸ್ನೆಸ್ ಅಲ್ಲಿ ನಿಜವಾದ ಸಕ್ಸಸ್ ಆಗ್ಬೋದು. ಸೊ 90% ನೋಡಿ, ಇಂಡಿಯಾದಲ್ಲಿ ಬಿಸ್ನೆಸ್ 90% ಫೇಲ್ ಆಗೋಕೆ ಇದೇ ಕಾರಣ. ಯಾಕಂದ್ರೆ ಸರಿಯಾದ ನೇಮ್ ಇಲ್ದಿರೋದು, ಅವ್ರು ಯಾವ ಬಿಸ್ನೆಸ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೇಮು, ಲೋಗೋ ಇದೆಲ್ಲ ಇಂಪಾರ್ಟೆಂಟ್ 100%. ನೀವು ತುಂಬಾ ಕಂಪನೀಸ್ಗಳು, ಸಾವಿರಾರು ಕಂಪನಿಗಳ ಎಕ್ಸಾಂಪಲ್ ಇದೆ. ನೀವು ತುಂಬಾ ಈ ಚಿಕ್ಕ ವಿಷಯ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೇಕು ಈ ವಿಷಯ. ಕಿಂಗ್ ಫಿಶರ್ ಯಾವ ಮಟ್ಟಕ್ಕೆ ಏರ್ತು ಅಂದ್ರೆ ನೀವು ನೋಡ್ಬೋದು, ಮತ್ತೆ ಯಾವ ಮಟ್ಟಕ್ಕೆ ಇಳಿತು ಅನ್ನೋದು ನೀವು ನೋಡ್ಬೋದು. ಯಾಕದು ಆ ರೀತಿ ಆಯ್ತು ಅಂತ? ಸೊ ನೀವು ನೋಡ್ಬೋದು, ಕಿಂಗ್ ಫಿಶರ್ ಅಲ್ಲಿ ಒಂದು ಬರ್ಡ್ ನ ಅವರು ಒಂದು ಲೋಗೋ ಆಗಿ ಕ್ರಿಯೇಟ್ ಮಾಡಿದ್ರು. ಸೊ ಫಸ್ಟ್ ಅವರು ಏರ್ಲೈನ್ ಸ್ಟಾರ್ಟ್ ಮಾಡ್ತಾರೆ, ವಿಜಯ್ ಮಲ್ಯ ಅವರು. ಸೊ ಆ ವಿಜಯ್ ಮಲ್ಯ ಅವರು ಏರ್ಲೈನ್ ಸ್ಟಾರ್ಟ್ ಮಾಡಿದಾಗ ಅದ್ರ ಲೋಗೋ ಬಂದು ಆ ಬರ್ಡ್ ಬಗ್ಗಿರೋ ತರ ಇದೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ನಿಮ್ಗೆ ಯಾವತ್ತೂ ಕೂಡ ಹಕ್ಕಿಗಳು ಆರ್ತಾ ಇದ್ರೆ ನಿಮ್ ಎತ್ತರಕ್ಕೆ, ಎಸ್ಪೆಷಲಿ ಏರ್ಲೈನ್ಸ್ ಅಂತ ಬಂದಾಗ, ನೀವು ಅದು ಏರಲ್ಲಿ ಇರೋದ್ರಿಂದ ನಿಮ್ಗೆ ಬರ್ಡ್ ಯಾವತ್ತು ಲೋಗೋ ಮೇಲೆ ಇರಬೇಕು. ಸೊ ಅವ್ರು ಏನಾಯ್ತು, ಏರ್ಲೈನ್ಸ್ ಲೋಗೋನ ಏನ್ ಮಾಡಿದ್ರೆ ಹಕ್ಕಿ ಕೆಳಗೆ ನೋಡೋ ತರ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನಾಯ್ತು, ನಿಮ್ಗೆ ಏರ್ಲೈನ್ಸ್ ಅಲ್ಲಿ ಏರುಪೇರುಗಳಾಯ್ತು, ಎಷ್ಟು ಪ್ರಾಬ್ಲಮ್ಗಳು ವಿಜಯ್ ಮಲ್ಯದವ್ರು ಫೇಸ್ ಮಾಡಿತ್ತು. ಅದಾದ ನಂತರ ಕಂಪನಿನೇ ಕ್ಲೋಸ್ ಆಯ್ತು ಅವ್ರದ್ದು. ಅದಾದ್ಮೇಲೆ ಈ ದೇಶನ ಬಿಟ್ಟು ಹೊರಟೋದ್ರು ಅವರು. ಸೊ ಬಹಳಷ್ಟು ತೊಂದರೆ ಆಯ್ತು. ಸೊ ಕಂಪ್ನಿ ಮಾಡಕ್ಕೂ ಮುಂಚೆ ಹೆಸರು, ಲೋಗೋ, ಸೊ ಯಾವ ಬಣ್ಣ ಇರಬೇಕು, ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟು. ಟೆಕ್ಸ್ಟ್ ಸೈಜ್ ಕೂಡ ಯಾವ ಟೆಕ್ಸ್ಟ್ ಎನ್ಲಾರ್ಜ್ ಆಗಿರ್ಬೇಕು, ಯಾವ್ದು ಕಡಿಮೆ ಇರಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ಬಿಸ್ನೆಸ್ ಪರ್ಸನ್ಗೆ. ಖಂಡಿತವಾಗೂ ಈ ಬಿಸ್ನೆಸ್ ಮಾಡೋರು ಇದನ್ನ ಚೆಕ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಫೇಲ್ಯೂರ್ ಆಗೋದನ್ನ ತುಂಬಾ ಕಡಿಮೆ ಮಾಡ್ಬೋದು. ಈಗ ಸಪೋಸ್ ಆ ವ್ಯಕ್ತಿ ಏನಾದರೂ ಸೋತಿದ್ರೆ, ಹಣಕಾಸಿನ ಸಮಸ್ಯೆಯಲ್ಲಿದ್ದರೆ, ಆತನಿಗೊಂದು ಬಹುಶಃ ಒಳ್ಳೆಯ ದಾರಿ ಈ ಥರ ನ್ಯೂಮರಾಲಜಿ ನೋಡೋದ್ರಿಂದ ಸಿಗುತ್ತೆ ಅಂತೀರಾ? ಹಾಗಾದರೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಒಂದು ದಶ ಅಂತ ಸ್ಟಾರ್ಟ್ ಆಗುತ್ತೆ. ದಶ ಹೇಗೆ ಅಂದರೆ, ನಮ್ಮ ಸುತ್ತನೂ ಕೂಡ, ಈಗ ನೀವು ಹುಟ್ಟಿದ ಡೇಟ್ 25 ಅಂತ ಹೇಳಿದ್ರಿ, ಈ 25 ಏನಿದೆ ಪ್ಲಾನೆಟ್, ನೀವು ಹುಟ್ಟಿದಾಗ ಈ ಪ್ಲಾನೆಟ್ ಸುತ್ತ ನಿಮ್ಗೆ ಮತ್ತೆ ಸುತ್ತು ಬರುತ್ತದು. ಈ ದಶ ಅನ್ನೋದು ಮತ್ತೆ 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 ಬರ್ತಾ ಇರುತ್ತೆ. ಈಗ ನೋಡಿ, ಪ್ರತಿ ವರ್ಷನೂ ಕೂಡ ಒಂದು ನಂಬರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ 2026 ಟೋಟಲ್ ಮಾಡಿದಾಗ 1 ಬರ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ಇದೆ. ಸೊ ನಾವು ಈ ವರ್ಷ ಬರಿಬೇಕಾದ್ರೆ ಟೋಟಲ್ ಆಗಿ 2026 ಅಂತಾನೆ ಬರಿಬೇಕು. ನೋಡಿ, 2026 ಟೋಟಲ್ ಮಾಡಿದಾಗ 1 ಬರುತ್ತೆ. ನೀವೇನಾರ ಬರೀ 26 ಬಂದ್ರೆ 8 ಬಂದ್ಬಿಡುತ್ತೆ. ಸೊ ಇದು ತುಂಬಾ ಸ್ಟ್ರಗಲ್ ಆಗ್ಬಿಡುತ್ತೆ. ಸೊ ಪ್ರತಿಯೊಬ್ರು ನಾವು ಯೂಸ್ ಮಾಡ್ಬೇಕಾದ್ರೆ 2026 ಪೂರ್ತಿಯಾಗಿ ಬರಿಬೇಕು, ಖಾಲಿ 26 ಅಂತ ಬರಿಬಾರ್ದು. ಖಂಡಿತವಾಗಿಲ್ಲ. ಅದರಿಂದನೂ ಕೂಡ ಸ್ಟ್ರಗಲ್ ಆಗುವಂತ ಚಾನ್ಸಸ್ ತುಂಬಾ ಚಾನ್ಸಸ್ ಇದೆ.
ಓಹೋ, ಇಷ್ಟೊಂದು ವಿಚಾರಗಳಿದೆ ಅನ್ನೋದು ನಮಗೂ ಕೂಡ ಗೊತ್ತಿರಲಿಲ್ಲ. ಈಗ ಈ ಯಾವುದೇ ಮಾಡಬೇಕು ಅಂದ್ರೆ ನಾವೆಲ್ಲ ಏನು ಮಾಡ್ತೀವಿ, ಜಾತಕವನ್ನು ತೋರಿಸ್ತೀವಿ. ಈ ನ್ಯೂಮರಾಲಜಿಗೂ ಮತ್ತು ಆಸ್ಟ್ರಾಲಜಿಗೂ ಏನಾದರೂ ಸಂಬಂಧ ಇದೆಯಾ ಸರ್, ಅಥವಾ ಇದು ಎರಡೂ ಕಂಪ್ಲೀಟ್ಲಿ ಬೇರೆ ಬೇರೆನಾ, ಅಥವಾ ಎರಡೂ ಕೂಡ ಒಂದೇ ಮರ್ಜ್ ಆಗಿರೋ ರೀತಿ ನೀವು ಹೇಳೋ ಥರನೇ ಅವರು ಹೇಳ್ತಾರ, ಹೇಗೆ ಅಂತ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಬಹಳ ಜನಕ್ಕೆ ಕನ್ಫ್ಯೂಸ್ ಇದೆ ಇದರಲ್ಲಿ. ಹೌದು. ಸೊ ಆಸ್ಟ್ರಾಲಜಿನೇ ಬೇರೆ, ನ್ಯೂಮರಾಲಜಿನೇ ಬೇರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲಿ ಎರಡು ಕೂಡ ಒಂದೇ. ಯಾಕಂದ್ರೆ ನೋಡಿ, ಆಸ್ಟ್ರಾಲಜಿಲಿ ಕುಂಡಲಿ ಪ್ರಕಾರ ಹೇಳ್ತಾರೆ. ಸೊ ಗ್ರಹಗಳ ಮುಖಾಂತರ ನಿಮ್ಗೆ ಪ್ರೊಡಿಕ್ಷನ್ ಮಾಡ್ತಾರೆ. ಸರಿ. ಅಂದ್ರೆ ಆಸ್ಟ್ರಾಲಜಿಲಿ ನಿಮ್ಗೆ ಗ್ರಹಗಳ ಪ್ರಕಾರ, ಡೇಟ್, ಟೈಮಿಂಗ್ ಪ್ರಕಾರ ಹೇಳ್ತಾರೆ. ಸೊ ಅದರಿಂದ ಪ್ರೊಡಿಕ್ಷನ್ ಮಾಡ್ತಾರೆ. ಬಟ್ ನ್ಯೂಮರಾಲಜಿಗೆ ಬಂದಾಗೆ ಡೇಟ್ ಮುಖಾಂತರ ಇಲ್ಲಿ ಏನೇನ್ ಗ್ರಹಗಳಿದೆಯೋ, ಸೊ ನ್ಯೂಮರಾಲಜಿಲಿ ಕೂಡ ಸೇಮ್ ಆಸ್ ಇಟ್ ಈಸ್. ಇಲ್ಲೂ ಕೂಡ ಸೂರ್ಯ ಅಂತ ಕರಿತೀವಿ. ಇಲ್ಲಿ ನಂಬರ್ 1 ಅಂದ್ರೆ ಸೂರ್ಯ ಅಂತ ಕರಿತೀವಿ. ಚಂದ್ರ ಅಂತ ಅಲ್ಲಿ ನಾವು ಆಸ್ಟ್ರಾಲಜಿಲಿ ಕರಿತೀವಿ. ಸೊ ಇಲ್ಲೂ ಕೂಡ ನಂಬರ್ 2 ಅಂದ್ರೆ ಕರಿತೀವಿ. ಸೊ ಈ ಎರಡೂ ಕೂಡ ಜೊತೆಯಾಗೆ ಇರುತ್ತೆ. ಸೊ ಇಲ್ಲಿ ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಯಾವ್ದು ಎರಡು ಬೇರೆ ಅಲ್ಲ, ಎರಡು ಕೂಡ ಒಂದೇ. ಎರಡು ಕೂಡ ಒಂದೇ. ಬಟ್ ನಿಮ್ಮ ಪ್ರಿಡಿಕ್ಷನ್, ಅವರ ಪ್ರಿಡಿಕ್ಷನ್ ಎರಡೂ ಕೂಡ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಆಸ್ಟ್ರಾಲಜಿ ಅಂತ ಬಂದಾಗ ನಿಮ್ಮ ಟೈಮ್ ಏನಿರುತ್ತೆ ನೋಡಿ, ಹೆಚ್ಚಿಗೆ ಕಮ್ಮಿ ಆದ್ರೆ ನೀವು 1 ನಿಮಿಷ ಮುಂಚೆ ಆಯ್ತು ಇಲ್ಲ ಹಿಂದೆ ಆಯ್ತು ಅಂದ್ರೆ ಪ್ರಿಡಿಕ್ಷನ್ ನಿಮ್ಗೆ ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನ್ಯೂಮರಾಲಜಿಲಿ ಆ ಥರ ಅಲ್ಲ. ನಿಮ್ಮ ಪ್ರತಿ ಡೇಟ್ ಆಫ್ ಬರ್ತ್ ಮುಖಾಂತರ ಪ್ರಿಡಿಕ್ಷನ್ ಮಾಡೋದ್ರಿಂದ 100% ಕರೆಕ್ಟ್ ಆಗಿರುತ್ತೆ. ಓಕೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇನ್ವೆಸ್ಟ್ ಮಾಡಿದವರೆಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಸೋಲ್ತಾರೆ. ಈ ಸೋಲಿಗೂ ನ್ಯೂಮರಾಲಜಿಗೂ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವವರು ಈ ನ್ಯೂಮರಾಲಜಿಯನ್ನು ನೋಡಿ ನನಗಿದು ಆಗ್ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡು ಮಾಡೋದು ಸೂಕ್ತ ಅನ್ನೋದನ್ನು ಎಲ್ಲೋ ಒಂದು ಕಡೆ ಓದಿದ್ದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ನೋಡಿ, ಬಹಳಷ್ಟು ಜನ ನೀವು ನೋಡಿರ್ಬೋದು, ಸ್ಟಾಕ್ ಮಾರ್ಕೆಟ್ಗೆ ಅವ್ರಿಗೆ ಗೊತ್ತಿರಲ್ಲ, ಇನ್ವೆಸ್ಟ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ಗೊತ್ತಿಲ್ಲದೆ ಕಳ್ಕೊಂಡ್ಬಿಡ್ತಾರೆ. ಬಟ್ ಒಂದು ವಿಷಯ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಬರಬೇಕು, ನಾನು ದುಡ್ಡು ಮಾಡಬೇಕು ಅಂದರೆ ಅದಕ್ಕೂ ಮುಂಚೆ ನನಗೆ ಈ ನಂಬರ್ ಇದೆಯಾ ಅಂತ ಚೆಕ್ ಮಾಡಬೇಕು. ನೋಡಿ, ನಂಬರ್ 5 ಮತ್ತು 6 ನಿಮ್ಮ ಬರ್ತ್ ಚಾರ್ಟಲ್ಲಿ ಏನಾರ ಇಲ್ಲ, ಡೇಟು, ಮಂತು, ಇಯರ್ಲಿ, ಈ 3ರಲ್ಲಿ ಏನಾರ ಇದ್ದರೆ ನೀವು 100% ಶ್ಯೂರ್ ಹೇಳ್ತೀನಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಇನ್ವೆಸ್ಟ್ ಮಾಡ್ಬೋದು ಖಂಡಿತವಾಗಿಯೂ. 5, 6 ನಿಮ್ಮ ಬರ್ತ್ ಚಾರ್ಟಲ್ಲಿ ಇದ್ದರೆ ನೀವು ಖಂಡಿತವಾಗೂ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಓಕೆ. ಅಂದರೆ ನಾವೆಲ್ಲ ಈ ನಂಬರನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಿ. ಸೊ ಈಗ ಹೆಂಗೆ ನಿಮ್ಮನ್ನೇನಾದರೂ ಕನೆಕ್ಟ್ ಆಗಬೇಕು ಅಂದರೆ ಏನು ಮಾಡ್ಬೇಕು ನಾವು? ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾ, ಕಾಲೇ ಮಾಡಬೇಕಾ, ಇಲ್ಲ ನಿಮ್ಮ ಕಂಪನಿಗೆ ನಾವು ಬರಬೇಕಾ, ಹೇಗೆ ಅಂತ? ಸೊ ಈಗ ನೋಡಿ ಸರ್, ಎಲ್ಲ ಡಿಜಿಟಲ್ ಆಗಿರೋದ್ರಿಂದ 1-to-1 ಕನ್ಸಲ್ಟೆಂಟ್ ಮಾಡೋದು ತುಂಬ ಕಷ್ಟ, ಜನಗಳು ಬ್ಯುಸಿ. ಸೊ ಅದಕ್ಕೋಸ್ಕರ ನಾವು ಡಿಜಿಟಲ್ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಮ್ಮದೇ ಆದ ಒಂದು ಸಂಸ್ಥೆನ ಓಪನ್ ಮಾಡಿದ್ದೀವಿ, ಆರ್ಚಿಡ್ ನ್ಯೂಮರಾಲಜಿ ಅಂತ. ಇಲ್ಲಿ ಭಾಳಷ್ಟು ಜನಕ್ಕೆ ನಾವು ಆನ್ಲೈನ್ ಮುಖಾಂತರ ಕೋಚಿಂಗ್ ಮಾಡಿದ್ದೀವಿ. ಸೊ ಆದಷ್ಟು ಕನೆಕ್ಟ್ ಮಾಡಿದ್ದೀವಿ, ಭಾಳಷ್ಟು ಸೊಲ್ಯೂಷನ್ಗಳು ಕೊಟ್ಟಿದ್ದೀವಿ. ಸೊ ನೀವೇನಾದ್ರು ನಮ್ಮನ್ನ ಕನೆಕ್ಟ್ ಮಾಡಬೇಕು ಅಂದರೆ ಸಂದೀಪ್ ಹೆಗ್ಗದ್ದೆ ಅವರು ನಂಬರ್ ಹಾಕ್ತಾರೆ. ಸೊ ಆ ನಂಬರ್ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್. ನಾನು ಡಿಸ್ಪ್ಲೇಯಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಅಂದರೆ ನಮ್ಮ ಮನೆ ನಂಬರಿಂದ ಹಿಡಿದು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇವರ ಮಾತಿಂದ ಗೊತ್ತಾಯ್ತು. ಸರ್, ಇನ್ನೊಂದು ಕನ್ಫ್ಯೂಷನ್ ಇದೆ ನನಗೆ. ಈಗ ನಾರ್ಮಲಿ ನಾನು ಕೇಳ್ಪಟ್ಟಿದ್ದೆ ಇದನ್ನು, ಒಂದಿಷ್ಟು ಜನರನ್ನು ಭೇಟಿ ಕೂಡ ಆಗಿದ್ದೆ ಈ ವಿಭಾಗದಲ್ಲಿ. ತುಂಬ ಜನ ದಾರಿ ತಪ್ಪಿಸೋರಿದ್ದಾರೆ. ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ಈ ವಿಚಾರದಲ್ಲಿ ದಾರಿ ತಪ್ಪಿಸುವವರನ್ನು, ಬಣ್ಣವಾಗಿ ಮಾತಾಡೋರನ್ನು ನಂಬೇಡಿ, ಅಷ್ಟೇ ನಾನು ಹೇಳೋದು. ನೀವೇನಾದರೂ ನಂಬ್ತೀನಿ, ಇದನ್ನು ನಾನು ಮಾಡ್ಕೊತೀನಿ, ಕೆಲವೊಬ್ರು ನಂಬೋದೇ ಇಲ್ಲ. ಓಕೆ, ನಾನು ನಂಬ್ತೀನಿ ಅನ್ನೋದಾದರೆ ನಿಮ್ಮ ಥರ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿ ಹತ್ರ ಹೋದ್ರೇ ಅದು ಬೆಸ್ಟ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸರ್, ಒಂದು ವಿಚಾರ ನಾನು ಕೇಳ್ತೀನಿ. ಈಗ ನಾವೆಲ್ಲ ಒಂದು ಮೊಬೈಲಿಗೆ ಒಂದು ನಂಬರ್ ಅಂತ ಯೂಸ್ ಮಾಡಿರ್ತೀವಿ, ಸಿಮ್ಮು ಕಾರ್ಡ್ ಬರುತ್ತೆ, ನಮಗೆ ಗೊತ್ತಿಲ್ಲ, ನಾವು ಒಂದು ದುಡ್ಡು ಕೊಟ್ವಿ, ಸಿಮ್ ಕಾರ್ಡ್ ತಗೊಂಡ್ವಿ, ಬಂದ್ವಿ. ಈ ಸಿಮ್ ಕಾರ್ಡಲ್ಲಿರುವಂಥ ನಂಬರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಫೋನ್ ನಂಬರ್ ಕೂಡ ನಮ್ಮ ಭವಿಷ್ಯಕ್ಕೆ ಕಾಲ್ ಬರಬೇಕಾ, ಅಥವಾ ಬಿಸ್ನೆಸ್ ಸಕ್ಸಸ್ ಆಗಬೇಕಾ, ಬಿಸ್ನೆಸ್ ಜಾಸ್ತಿ ಗ್ರೋತ್ ಆಗಬೇಕಾ, ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೇಳಿದ್ದೆ ನಾನು. ಇದು ನಿಜಾನಾ ಸರ್? ಸರ್, ಇವಾಗ ನೀವು ಸೋಷಿಯಲ್ ಮೀಡಿಯಾಗಳು ತುಂಬಾ ನೋಡಿರೋ, ತುಂಬಾ ವೈರಲ್ಸ್ಗಳಾಗ್ತಿದೆ. ಮೊಬೈಲ್ ನಂಬರ್ ಇದ್ರೆ ನಿಮ್ಗೆ ಈ ನಂಬರ್ ಇದ್ರೆ ಲಕ್ಕಿ, ಈ ನಂಬರ್ ಇದ್ರೆ ಲಕ್ಕಿ ಅಲ್ಲ, ಸೊ ನಿಮ್ಗೆ ಹೆಲ್ತ್ ಇಶ್ಯೂನೇ ಆಗ್ಬಿಡುತ್ತೆ ಅಂತ ಈ ತರ ತುಂಬಾ ಮಿಸ್ಕಮ್ಯುನಿಕೇಶನ್ ಮಾಡಿದ್ದಾರೆ.
ಸೊ ನಾನು ಹೇಳೋದು ಇಲ್ಲಿ ಏನಂದ್ರೆ ಒಬ್ಬ ಪರ್ಸನ್ ನಂಬರ್ ತಗೊಳ್ಬೇಕಾದ್ರೆ ಅವ್ನು 2 ವಿಚಾರ ಗೊತ್ತಿರ್ಬೇಕು ಸರ್. ಓಕೆ, ಇವರು ಬಿಸ್ನೆಸ್ಗೆ ಈ ನಂಬರ್ ಬೇಕಾ ಅಥವಾ ಪರ್ಸನಲ್ ಆಗಿ ಯೂಸ್ ಮಾಡಿದಾರೆ ಅಂತ 2 ವಿಷಯ ಕ್ಲಾರಿಫೈ ಆಗಿರ್ಬೇಕು ಫಸ್ಟ್. ಓಕೆ, ಓಕೆ. ಇಲ್ಲಿ ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದಕ್ಕೂ ಒಂದೇ ಉತ್ತರ ಅಂತ ಒಂದೇ ಕೊಡ್ತಾ ಇದ್ದಾರೆ. ಈಗ ಒಬ್ಬ ಪರ್ಸನ್ ಆಲ್ರೆಡಿ ನಂಬರ್ ತಗೊಂಡ್ಬಿಟ್ಟಿದ್ದಾರೆ, ಅವ್ರು ಬಿಸ್ನೆಸ್ ಯೂಸ್ ಮಾಡ್ತಾ ಇದಾರೆ, ಆಗ್ತಾ ಇಲ್ಲ ಅನ್ನೋ ಭಯ ತುಂಬಾ ಜನಕ್ಕೆ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಸೊ ಫಸ್ಟ್ ಆಫ್ ಆಲ್ ಇದನ್ನ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಇದನ್ನ ಮಿಸ್ಯೂಸ್ ಮಾಡಬೇಡಿ ದಯವಿಟ್ಟು, ನಾನು ಕೇಳ್ಕೊಡ್ತೀನಿ. ಅದರಿಂದ ಏನಾಗುತ್ತೆ, ಬಹಳಷ್ಟು ಜನಕ್ಕೆ ತೊಂದರೆಗಳಾಗುತ್ತೆ, ಭಯ ಆಗುತ್ತೆ. ಅದರಿಂದ ಈ ನಂಬರ್ ನನ್ನ ಹತ್ರ ಇದೆ, ನನ್ನ ಆರೋಗ್ಯ ಸರಿ ಏನಾಗ್ಬಿಡುತ್ತೋ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇದು ತುಂಬ ಮಿಸ್ಯೂಸ್. ನಾನು ಹೇಳೋದು ಇಷ್ಟೇ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ನೋಡಿ ನಂಬರ್ 6 ನಿಮ್ಮ ಮೊಬೈಲ್ ನಂಬರ್ನ ಟೋಟಲ್ ಮಾಡಿದಾಗ ನಂಬರ್ 6 ಅನ್ನೋದು ಬಂದರೆ ನಿಮಗೆ ತುಂಬಾನೇ ಇನ್ಕಮಿಂಗ್ ಕಾಲ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಯಾವ ರೀತಿ ಅಂದರೆ ಬಿಸ್ನೆಸ್ ಅನ್ನೋದು ನಿಮಗೆ ಒಂದು ಪರ್ಸನ್ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ನೀವು ಅನಲೈಸ್ ಮಾಡಿರೋದು ಇಂಥ ನಂಬರ್ ಲಕ್ಕಿ ಅಂತ ಕೊಟ್ಟಿರೋದು, ಆ ಥರ ಏನಾದರೂ ಒಂದು ಎಕ್ಸಾಂಪಲ್ಸ್ಗಳನ್ನು ನಮ್ಗೆ ಹೇಳ್ಬೋದಾ ನಮ್ಮ ಕಾರ್ಯಕ್ರಮದಲ್ಲಿ ಅಂತ? ಸರ್ ಇಲ್ಲಿ ಫಸ್ಟ್ ಆಫ್ ಆಲ್ ಜನ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ಓಕೆ. ಸೊ ಅವರು ಪರ್ಸ್ನಲ್ ಆಗಿ ಯೂಸ್ ಮಾಡ್ತಾರಾ ಇಲ್ಲ ಬಿಸ್ನೆಸ್ ಆಗಿ? ನನಗೆ ತುಂಬಾ ಬಿಸ್ನೆಸ್ ಕಾಲ್ಸ್ಗಳು ಜಾಸ್ತಿ ಬರುತ್ತೆ. ಓಕೆ. ಸೊ ಅವ್ರು ಮಾಡೋ ರಿಲೇಟೆಡ್ಗೆ ತುಂಬಾ, ಈಗ ಒಬ್ಬ ಬಿಸ್ನೆಸ್ ಪರ್ಸನ್ಗೆ ತುಂಬ ಕಾಲ್ಸ್ಗಳು ಬರಬೇಕು, ಅವ್ರಿಗೆ ಎಂಕ್ವೈರೀಸ್ ಬರಬೇಕು. ಸೊ ಅದರಿಂದ ಸೇಲ್ಸ್ ಅವ್ರಿಗೆ ಜಾಸ್ತಿ ಆಗಬೇಕು. ಸೊ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಅವ್ರಿಗೆ ನಂಬರ್ 6 ಅನ್ನೋದು ಯೂಸ್ ಮಾಡೋದ್ರಿಂದ ಬಿಸ್ನೆಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ನನಗೆ ತುಂಬಾ ಕಾಲ್ಸ್ ಬಂದಿರೋದು ಬಿಸ್ನೆಸ್ ಪರ್ಸನ್. ಈ ಕೈಗೂ ವಾಚ್ ಕೊಟ್ಟೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವಾಚ್ ರೌಂಡ್ ಇದೆಯಾ, ಚೌಕ ಇದೆಯಾ, ಇದ್ರಲ್ಲಿ ನಂಬರ್ಸ್ ಇದೆಯಾ ಅಥವಾ ಗೆರೆಗಳಿದೆಯಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೇಳಿದ್ದೆ ನಾನು. ಇವನ್ ನೋಡಿ, ವಾಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾನೊಬ್ಬ ಕ್ಲೈಂಟ್ಗೆ ನೋಡಿ, ನೀವು ನಂಬಲ್ಲ, ಆ ಕ್ಲೈಂಟ್ ನನ್ನ ಹತ್ರ ಬಂದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ರು ಅವರು. ಸೊ ನಾನು ಅವ್ರಿಗೆ ಒಂದು ಪವರ್ಫುಲ್ ರೆಮಿಡಿ ಹೇಳಿದೆ, ವಾಚ್. ನೀವೀಗೇನ್ ಕೇಳಿದ್ರಿ, ವಾಚ್ ಅನ್ನೋದನ್ನ ಒಂದು ಪವರ್ಫುಲ್ ರೆಮಿಡಿ ಕೊಟ್ಟೆ. ಇವನ್ ನೀವು ನಂಬಲ್ಲ, ಅವರು ಸುಮಾರು ತಿಂಗಳುಗಳಾದ್ಮೇಲೆ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ಇದು ತುಂಬಾ ವರ್ಕ್ ಆಯ್ತು ರೆಮಿಡಿ ಅಂತ. ಸೊ ವಾಚ್ ಯಾವ ತರ ನೋಡಿ, ಒಬ್ಬ ಮನುಷ್ಯನ ಸಮಯ ನಡೆಯೋದು ವಾಚ್ ಇಂದಾನೆ. ಸೊ ಎಸ್ಪೆಷಲಿ ಯಾಕೆ ರೌಂಡ್ ಇರಬೇಕು ಅಂತ ನಾನು ಹೇಳ್ತಾನೆ ಅಂದ್ರೆ, ನೋಡಿ ರೌಂಡ್ ಅನ್ನೋದು ನಿಮ್ಗೆ ಎಂಡೇ ಆಗಲ್ಲ, ಅಲ್ಲಿಗೆ ಕನೆಕ್ಟಿವಿಟಿ ಅನ್ನೋದು ನಡೀತಾನೆ ಇರುತ್ತೆ. ಸೊ ನೀವು ನೋಡಿರ್ಬೋದು ವಾಚ್ಗಳಲ್ಲಿ, ಯಾರು ಅಬ್ಸರ್ವ್ ಮಾಡಿರಲ್ಲ ಇದನ್ನ, ನಾನು ಐಡೆಂಟಿಫೈ ಮಾಡಿದ್ದೀನಿ, ಮೋಸ್ಟ್ ಆಫ್ ವಾಚ್ಗಳಲ್ಲಿ ಬರೀ ಲೈನ್ಸೇ ಇರುತ್ತೆ. ಹೌದು, ನಂಬರ್ಸ್ಗಳು ನಿಮಗೆ ತುಂಬಾ ರೇರ್ ಆಗಿರುತ್ತೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಂಬರ್ಸ್ಗಳಿದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ವಾಚ್ಗಳನ್ನು ಹುಡುಕುವಾಗ ತಗೊಳ್ಳುವಾಗ ನಂಬರ್ಸ್ಗಳಿರೋ ಹೋಗೋದು ನೋಡಿ. ಇದ್ರಲ್ಲೂ ಕೂಡ ಬಹಳ ಜನಕ್ಕೆ ನಾವು ಹೇಳ್ತೀವಿ ಯಾವ ತರ ವಾಚ್ ನ ವೇರ್ ಮಾಡಬೇಕು, ಯಾವ್ದು ಸೂಟಬಲ್ ಆಗುತ್ತೆ, ಇದನ್ನೆಲ್ಲ ಅನಲೈಸ್ ನಾವು ಏನ್ ಮಾಡ್ತೀವಿ, ಡೇಟಾ ಪ್ರಕಾರ ನಾವು ಅನಲೈಸ್ ಮಾಡಿದಾಗ ಸೊ ಅದ್ರ ಮುಖಾಂತರ ಅವ್ರಿಗೆ ರೆಮಿಡಿ ಕೊಡ್ತಾ ಹೋಗ್ತೀವಿ. ಈಗ ನಾವು ಕಾರ್ಗಳನ್ನೆಲ್ಲ ತಗೊಂತೀವಿ, ಹೊಸ ಕಾರ್ಗಳನ್ನು ತಗೊಂಡಾಗ, ನಾನು ಕಾರ್ ತಗೊಂಡಾಗ ನಂಗೆ ಶೋರೂಮ್ ಅವ್ರು ಹೇಳಿದ್ರು, ನಿಮಗೆ ಲಕ್ಕಿ ನಂಬರ್ ಅಂತ ಏನಾದರೂ ಇದೆಯಾ ಸರ್, ನಿಮ್ಗೆ ಇಂಥದ್ದೇ ನಂಬರ್ ಬೇಕು ಅಂತ ಏನಾದರೂ ಇದ್ರೆ ಹೇಳಿ, ನಂಗೆ ಒಂದು 25,000 ಕೊಡಿ, ನಾನು ಹೊಸ ನಂಬರ್ ಆ ನಂಬರ್ನೇ ತೆಕ್ಕೊಡ್ತೀನಿ. ಅದಕ್ಕೆ ಮತ್ತೆ ಬಿಸ್ನೆಸ್ ಇದೆ, 25,000, 50,000, 1,00,000 ಹಿಂಗೆಲ್ಲ ಇದೆಯಂತೆ. ನಾನು ಬೇಡ ನನಗೆ ಯಾವ ನಂಬರ್ ಬರುತ್ತೆ ಅದೇ ಇರಲಿ ಅಂತ ಅಂದ್ಕೊಂಡೆ. ಆವಾಗ ಅವ್ರು ಹೇಳಿದಂಥ ಮಾತು, ಇಲ್ಲ ಸರ್ ಕೆಲವೊಬ್ರು ಎಷ್ಟೊಂದು ಲಕ್ಷ ಪೇ ಮಾಡಿ ತಗೊತಾರೆ, ನೀವು ಕೂಡ ನೋಡಿ ತಗೊಳ್ಳಿ ಅಲ್ಲ ಅಂತ ಹೇಳಿದ್ರು. ಇದು ವರ್ಕ್ ಆಗೋದು ನಿಜಾನ? ಮತ್ತು ಕಾರ್ ತಗೊಳ್ಳುವಾಗ ನಾವು ಅದರ ಬಣ್ಣವನ್ನು ಕೂಡ ಡಿಸೈಡ್ ಮಾಡ್ಕೊತೀವಿ, ಅಂದರೆ ಜಾತಕ ಪ್ರಕಾರ ಇಂಥದ್ದೇ ಬಣ್ಣ ತಗೊಂಡ್ರು ವರ್ಕ್ ಆಗುತ್ತೆ ಅನ್ನೋದು, ಇದೆಲ್ಲ ಪಕ್ಕ ವರ್ಕ್ ಆಗೋದು ನಿಜ 100% ಇದು. ಯಾಕಂದ್ರೆ ತುಂಬಾ ಜನಕ್ಕೆ ನೀವು ಒಂದು ವಿಚಾರ ಇವತ್ತಿಲ್ಲಿ ಹೇಳ್ತೀನಿ ನೋಡಿ, ಬಹಳ ಜನ ಅಬ್ಸರ್ವ್ ಮಾಡಿರಲ್ಲ, ಪ್ರತಿಯೊಂದು ನಂಬರ್ ಪ್ಲೇಟ್ ಅಲ್ಲೂ ನಾನು ಹೇಳ್ತೀನಿ ನೋಡಿ, ನಂಬರ್ 2, 4, 8 ಈ ನಂಬರ್ನ ಮಿಕ್ಸಪ್ ಮಾಡಿರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಎಲ್ಲಾ ಗಾಡಿಗಳಲ್ಲೂ ಕೂಡ 2, 4, 8 ಅನ್ನು ಮಿಕ್ಸಪ್ ಮಾಡಿರ್ತಾರೆ. ಸೊ ಈ ನಂಬರ್ಸ್ಗಳಿರೋದ್ರಿಂದ ಏನಾಗುತ್ತೆ ನೋಡಿ, ಈ 8 ನಂಬರ್ಸ್ ನಿಮ್ ಗಾಡಿಲಿ ಏನಾರ ಮಿಕ್ಸಪ್ ಆಗಿದ್ರೆ ನಿಮ್ಮ ಗಾಡಿ ಪದೇ 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 ರಿಪೇರಿ ಆಗ್ತಾನೆ ಇರುತ್ತೆ. 8 ನಂಬರ್ಸ್. ಹೌದು, ನಂಬರ್ಸ್. ಇದು ಬಹಳ ಜನ ನಿಮ್ಗೆ RTOಗಳಲ್ಲಿ ನೀವು ನೋಡಿದಾಗ ಲಕ್ಕಿ ನಂಬರ್ ತಗೋತೀನಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ತಗೋತೀನಿ. ಇದಕ್ಕೆಲ್ಲ ಮಾಡೋದಕ್ಕೆ ಮುಂಚೆ ಒಬ್ಬ ಒಳ್ಳೆ ನ್ಯೂಮರಾಲಜಿನ ಕನ್ಸಲ್ಟ್ ಮಾಡಿ ನಂಬರ್ ತಗೊಂಡ್ರೆ ಸೊ ಇನ್ ಫ್ಯೂಚರ್ಸ್ ಅಲ್ಲಿ ಆಗೋ ಪ್ರಾಬ್ಲಮ್ಸ್ ನ ತಡಿಬಹುದು ಅಂತ ನಾನು ಸಜೆಸ್ಟ್ ಮಾಡಿ. ಈಗ ಸಪೋಸ್ ನಾವು ತಗೊಂಡಾಯ್ತು ಸರ್, ಈಗ ನಂಬರು ಬಂದಾಯ್ತು, ಅವಾಗ ಏನ್ ಮಾಡ್ಬೇಕು ನಾವು? ಅದಕ್ಕೇನಾದ್ರು ರೆಮಿಡಿ ಅಂತ ಇರುತ್ತಾ ನಿಮ್ಮ? ಸರ್, ಒಂದು ಪವರ್ಫುಲ್ ರೆಮಿಡಿ ಇದೆ. ಸೊ ಈ ನಂಬರ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಆದಷ್ಟು ಆಗೋ ಪ್ರಾಬ್ಲಮ್ ನ ಎಷ್ಟೋ ಅವಾಯ್ಡ್ ಮಾಡ್ಬೋದು. ಸೊ ಇವಾಗ ನಿಮ್ ನಂಬರ್ ಟೋಟಲ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಗೆ ಆಪೋಸಿಟ್ ನಂಬರ್ ಅಂದ್ರೆ ನ್ಯೂಟ್ರಲ್ ನಂಬರ್ ಬಂತು, ಇಲ್ಲ ಯಾವುದೋ ಬೇರೆ ನಂಬರ್ ಬಂತು ಅಂತ ಅನ್ಕೊಳ್ಳಿ. ಸೊ ಅದರಿಂದ ನಿಮ್ಗೇನತ್ತೆ, ಸೊ ನನ್ನ ಲಕ್ಕಿ ನಂಬರ್ ಬರಲಿಲ್ಲಲ್ಲಪ್ಪ ಅಂತ ತೊಂದರೆ ಪಡ್ತೀರಾ.
ಹೌದು. ಅಂದ್ಕೋತೀರಾ ಇಲ್ಲ ಈ ನಂಬರ್ ನನ್ನ ಟೋಟಲ್ ನಂಬರ್ ಬರಲಿಲ್ಲ, ಏನಪ್ಪ ಮಾಡೋದು, ನನ್ನ ಲಕ್ಕಿ ನಂಬರ್ ಸೇರ್ಲಿಲ್ವಲ್ಲ, ಕಾರ್ ತೊಗೊಂಬಿಟ್ಟೆ ಅಂತ ನೀವು ಅಂದ್ಕೊಂಡಿದ್ರೆ, ಸೊ ಈ ರೆಮಿಡಿ ಅಂದರೆ ನೋಡಿ 24 ನಂಬರ್ ಬರೆಯೋದ್ರಿಂದ ಸರ್ ಓಕೆ ಪವರ್ಫುಲ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ. ಸೊ ಈ 24 ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ಇದರಲ್ಲಿ ನಂಬರ್ 2 ಇದೆ, 4 ಇದೆ, ಓಕೆ 2 ಟೋಟಲ್ ಮಾಡಿದ್ರೆ 6 ಬರುತ್ತೆ. 6 ಅಂದರೆ ನೋಡಿ ಶುಕ್ರ. ನೋಡಿ ಶುಕ್ರ ಏನು ನಿಮಗೆ ಲಕ್ಸುರಿ ಕೊಡ್ತಾನೆ, ಹಣ ಕೊಡ್ತಾನೆ, ಹೆಸರು ಕೊಡ್ತಾನೆ. ಸೊ ಇದೆಲ್ಲನೂ ಕೂಡ ಕೊಡೋದು ಶುಕ್ರ. ಸೊ 24 ನಂಬರು ಒಂದು ಪವರ್ಫುಲ್ ನಂಬರ್ ಸರ್. ವಾ 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 ನೋಡಿ ಎಷ್ಟು ಒಳ್ಳೆಯ ಬೆನಿಫಿಟ್ ಆಯಿತು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದ್ರೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ ಇದರಲ್ಲಿ ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬ್ರೈನ್ಗೆ ಕೆಲಸ, ಇನ್ನೊಂದು ನಮ್ಮ ಭವಿಷ್ಯತ್ತನ್ನು ತುಂಬ ಸುಂದರವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಇಂಥದನ್ನೆಲ್ಲ ನಾವು ಅಡಾಪ್ಟ್ ಮಾಡಿಕೊಂಡಾಗ ಬಹುಶಃ ದೊಡ್ಡ ದೊಡ್ಡ ಮಟ್ಟಿಗೆ ಬರುವಂಥ ಕಷ್ಟಗಳನ್ನು ನಾವು ಸಣ್ಣದ್ರಲ್ಲೇ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ನಾನು ಅಂದ್ಕೊತೀನಿ. ಯಾವಾಗಲೂ ಸೋತವರಿಗೆ ಸೋತಿರುವ ವ್ಯಾಲ್ಯೂ ಗೊತ್ತಾಗೋದು ಅಥವಾ ಕಳ್ಕೊಂಡಿರುವ ವ್ಯಾಲ್ಯೂ ಗೊತ್ತಾಗೋದು. ಆ ಸೋತವರೆಲ್ಲರಿಗೂ ಕೂಡ ಒಂದು ನಿಮ್ಮಿಂದ ಬೆನಿಫಿಟ್ ಆಗಲಿ ಅಂತ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆದ್ರಿ. ಲೈಫ್ ಕ್ಲಾರಿಟಿ ಕೋಚ್ ಆಗಿ ನೀವು ಮಾಡ್ತಿರುವಂಥ ಕೆಲಸ ತುಂಬ ಚೆನ್ನಾಗಿದೆ. ನ್ಯೂಮರಾಲಜಿಸ್ಟ್ ಆಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಾ. ಇದನ್ನು ಕಂಟಿನ್ಯೂ ಮಾಡಿ. ಹೆಗ್ಗದ್ದೆ ಸ್ಟುಡಿಯೋ ನಿಮಗೆ ಸದಾ ಬೆಂಬಲವಾಗಿ ಇರುತ್ತೆ ಅಂತ ನಾನು ಕೂಡ ಅಂದ್ಕೊತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜನತೆಗೂ ಕೂಡ ನೀವು ಒಂದು ಒಳ್ಳೆಯ ನಾಲೆಜನ್ನು ಪ್ರಸಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ಒಂದು ವಿಷಯನ ಹೇಳ್ಬೇಕು ಇಲ್ಲಿ, ಯಾಕೆಂದ್ರೆ ಈ ಹೆಗ್ಗದ್ದೆ ಸ್ಟುಡಿಯೋ ಅನ್ನೋದು ಏನಿದೆ ಸರ್, ಇದು ಬಹಳ ದಿನಗಳ ಕನಸು ನನಗೆ. ಯಾಕಂದ್ರೆ ನಾನು ತುಂಬಾ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೆ, ತುಂಬಾ ಇನ್ಸ್ಪೈರ್ ಆಗಿ ಮಾತಾಡ್ತೀರಾ, ಬಹಳ ವಿಚಾರಗಳನ್ನ ಶೇರ್ ಮಾಡ್ತಿದ್ದೀರಾ. ಸೊ ನಾನು ಅಂದ್ಕೋತಾ ಇದ್ದೆ ಯಾವತ್ತು ನಮಗೆ ಈ ಹೆಗ್ಗದ್ದೆಯಿಂದ ಕರೆ ಬರುತ್ತೆ ಮಾತಾಡಬೇಕು ಅನ್ನೋದು ತುಂಬಾ ಇದೊಂಥರ ಕನಸೆ ನನಗೆ. ಯಾಕಂದ್ರೆ ನಿಮ್ ಜೊತೆ ಮಾತಾಡೋದು ಅಷ್ಟು ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಇವತ್ತು ಈ ಕಾರ್ಯಕ್ರಮ ನನಗಂತೂ ತುಂಬಾ ವಿಶೇಷವಾಗಿದೆ. ಎಸ್ಪೆಷಲಿ ಫಸ್ಟ್ ಪಾಡ್ಕಾಸ್ಟ್ ನಿಮ್ ಜೊತೆ ಮಾತಾಡೋದು ಅಂದ್ರೆ ಇದು ತುಂಬಾನೇ ನನಗೆ ಎಕ್ಸೈಟ್ಮೆಂಟ್. ಇವತ್ತು ಒಂದು ಕಾರ್ಯಕ್ರಮ ಮಾಡಿದೀವಿ, ಇದು 10 ಆಗಲಿ 100 ಆಗಲಿ 1000 ಆಗಲಿ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಈ ಬಗ್ಗೆ ಮಾತಾಡೋಕೆ ತುಂಬಾ ವಿಚಾರಗಳಿದೆ. ಅಗೈನ್ ಮತ್ತೆ ಫ್ರೀ ಆದಾಗೆಲ್ಲ ನೀವು ನಮ್ಮ ಸ್ಟುಡಿಯೋಗೆ ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಜನಾರ್ದನ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಡೀಟೇಲ್ಸ್ ಇರುತ್ತೆ, ಒಂದ್ಸಲ ರೀಡ್ ಮಾಡ್ಕೊಳ್ಳಿ. ಇವರು ನಾನಾ ಬಗೆಯಲ್ಲಿ, ಈಗ ನೇಮ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು, ನಿಮ್ಮ ಲಕ್ಕಿ ನಂಬರ್ ಇರ್ಬೋದು, ಅಥವಾ ನಿಮ್ಗೇನಾದರೂ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಯಾಕಾಯಿತು, ಎಲ್ಲಿಂದ ಸಮಸ್ಯೆ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಅನಲೈಸ್ ಮಾಡಬೇಕು ಅನ್ನೋ ಥರ ಇದ್ದರೆ ಖಂಡಿತವಾಗಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.